ಎಲ್ಟಿಟಿ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ರಾಜೀವ್ ಗಾಂಧಿ ಕಳಿಸಿದ್ರಲ್ವಾ, ನಮ್ಮನ್ನು ಕಳಿಸಬೇಕಿದ್ರೆ ಎಲ್ಲ ಕ್ಲಿಯರ್ ಮಾಡಿ ಬರ್ತೀವಿ. ಆಪರೇಷನ್ ಸಿಂಧೂರದಲ್ಲಿ ಉಗ್ರರ ಮೇಲೆ ಧ್ವಂಸ, 9 ಉಗ್ರರ ನೆಲೆಗಳನ್ನ ನೆಲ ಕಚ್ಚಿದ ಮುರುಡಿಕೆಯ ಮರ್ಕಸ್ ತೈಬಾ. ಉಗ್ರರಿಗೆ ತರಬೇತಿ ನೀಡಲಾಗ್ತಾ ಇದೆ. ನೆಲೆ ಸರ್ವನಾಶ. ವೀಕ್ಷಕರೇ, ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಒಂದು ಮಾತನ್ನು ಹೇಳಿದ್ರು. ಇದನ್ನು ಬಹಳ ಸಿಂಪಲ್ ಆಗಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನಾವು ಕಳೆದ ಬಾರಿ ಉರಿ ಸೆಕ್ಟರ್, ಆಮೇಲೆ ಪುಲ್ವಾಮಾ ಆದ ನಂತರ ಮಾಡಿದಂತ ಅಟ್ಯಾಕ್ ಇದೆಯಲ್ಲ, ಅದು ಲಾಂಚ್ ಪ್ಯಾಡ್ಗಳು ಎಲ್ಲ ರೆಡಿಯಾಗಿ ಬಂದು ಭಯೋತ್ಪಾದಕರು ನಿಂತಿರ್ತಾರೆ, ಕಾಯ್ತಾ ಇರ್ತಾರೆ. ಜೋರಾಗಿ ಮಳೆ ಬಂದಾಗ, ಹಿಮ ಬಿದ್ದಾಗ ಹೇಗೆ ಅಟ್ಯಾಕ್ ಮಾಡೋದು ಅಂತ ಅವರನ್ನು ಹೊಡೆದಿದ್ವಿ. ಈಗ ಅದು ಮರದ ರೆಂಬೆಗಳಿದ್ದಾಗೆ. ಈಗ ಹೊಡೆದಿರೋದಿದೆಯಲ್ಲ, ಮರದ ಬುಡಕ್ಕೆ. ಎಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀರಿ, ಎಲ್ಲಿ ಕ್ಯಾಂಪ್, ನೋಡಿ 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 ಯಾವ ತರ ಆಗಿದೆ ಅವಶೇಷಗಳು. ಆದ್ರೆ ನಮಗೊಂದು ಆಸೆ ಇರುವಂತದ್ದು, ಆ ಹೆಣಗಳನ್ನ ನೋಡಬೇಕು, ಭಯೋತ್ಪಾದಕರ ಹೆಣಗಳನ್ನ. 26ಕ್ಕೆ 260 ತರಬೇಕು. ಏಕದಾಸ್ ಯಾವ ತರ ಬೆಳಗಿನ ಜಾವ 2 ಗಂಟೆಗೆ ಇವತ್ತು ಪಾಕಿಸ್ತಾನದಲ್ಲಿ ಸೂರ್ಯೋದಯವಾಗಿತ್ತು ಗೊತ್ತಿಲ್ಲದ ರೀತಿಯಲ್ಲಿ. 2 ಗಂಟೆಗೆ ರಾತ್ರೋರಾತ್ರಿ ಮಿಸೈಲ್ ಬಿದ್ದಾಗ ಫುಲ್ ಬೆಳಕು. ಈಗ ಖಂಡಿತವಾಗಲೂ ಪಾಕಿಸ್ತಾನ ಇದಕ್ಕೆ ರಿವೆಂಜ್ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನು ಮಾಡುತ್ತೆ. ಆದ್ರೆ ಅವರು ಪ್ರಯತ್ನಗಳನ್ನು ಮಾಡಿದ್ರೆ ಉಗ್ರ ನೆಲೆಗಳ ಮೇಲೆ ಮಾತ್ರ ಮಾಡಬೇಕು ತಾಕತ್ತಿದ್ರೆ. ಒಂದು ವೇಳೆ ಅವರು ಸೇನಾ ನೆಲೆಗಳ ಮೇಲೆ ಮಾಡಿದರೆ ನಮಗೆ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಒಂದು ಮುಕ್ತ ಅವಕಾಶ ಸಿಗತ್ತೆ. ಓಕೆ, ಮಂಗಳೂರು ಸಂಸದರಾಗಿರುವಂತಹ, ದಕ್ಷಿಣ ಕನ್ನಡ ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟ ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಬ್ರಿಜೇಶ್ ಚೌಟ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ದಿನಮಾನದಲ್ಲಿ ಇವತ್ತು ಬೆಳಿಗ್ಗೆ 1:44 ಒಮ್ಮೆ ಬೆಳಿಗ್ಗೆ ಎದ್ದವರು ಇವತ್ತು ವಾಟ್ಸಪ್, ಸೋಷಿಯಲ್ ಮೀಡಿಯಾ ನೋಡಿದವರು ಮತ್ತೆ ಇಂದ್ರ ಬೇರೆ ಯಾವುದು ನೋಡಿಲ್ಲ ಮೇಡಮ್, ಯಾವುದು ನೋಡಿಲ್ಲ. ಫ್ಯಾಮಿಲಿ ಅವರು ಏನ್ ಮೆಸೇಜ್ ಹಾಕಿದ್ದಾರೆ, ನಥಿಂಗ್ ಡೂಯಿಂಗ್, ಒಂದೇ ಆಪರೇಷನ್ ಸಿಂಧೂರ. ಅದಾದ ನಂತರ ಏನು ಅನ್ನುವಂಥದ್ದು. ಚೌಟ ಅವ್ರಿಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಆಪರೇಷನ್ ಸಿಂಧೂರ? ಅಂಡ್ ದ ಮೊಮೆಂಟ್ ಬ್ರಿಜೇಶ್ ಚೌಟ ಅವರೇ, ನಿಮಗೆ ಗೊತ್ತಾದ ತಕ್ಷಣ ಹೆಂಗ ಅನಿಸ್ತು ನಿಮ್ಗೆ? ಯಾಕಂದ್ರೆ ನೀವು ಈ ಒಂದು ಮಿಲಿಟರಿಯ ಹಿನ್ನೆಲೆ ಉಳ್ಳವರು, ಜೊತೆಗೆ MP ಕೂಡ ಆಗಿರುವಂತವ್ರು. ಎಷ್ಟೊತ್ತಿಗೆ ಗೊತ್ತಾಯ್ತು? ಮೊದಲೇ ಕ್ಲೂ ಇತ್ತಾ? ಹೇಗ ಅನಿಸ್ತು? ಈಗೇನ್ ಹೇಳಕ್ ಬಯಸ್ತೀರಿ? ಎಲ್ಟಿಟಿ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ರಾಜೀವ್ ಗಾಂಧಿ ಕಳಿಸಿದ್ರಲ್ವಾ, ನಮ್ಮನ್ನು ಕಳಿಸಬೇಕಿದ್ರೆ ಎಲ್ಲ ಕ್ಲಿಯರ್ ಮಾಡಿ ಬರ್ತೀವಿ. ಆಪರೇಷನ್ ಸಿಂಧೂರದಲ್ಲಿ ಉಗ್ರರ ಮೇಲೆ ಧ್ವಂಸ, 9 ಉಗ್ರರ ನೆಲೆಗಳನ್ನ ನೆಲ ಕಚ್ಚಿದ ಮುರುಡಿಕೆಯ ಮರ್ಕಸ್ ತೈಬಾ. ಉಗ್ರರಿಗೆ ತರಬೇತಿ ನೀಡಲಾಗ್ತಾ ಇದೆ. ನೆಲೆ ಸರ್ವನಾಶ. ವೀಕ್ಷಕರೇ, ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಒಂದು ಮಾತನ್ನು ಹೇಳಿದ್ರು. ಇದನ್ನು ಬಹಳ ಸಿಂಪಲ್ ಆಗಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನಾವು ಕಳೆದ ಬಾರಿ ಉರಿ ಸೆಕ್ಟರ್, ಆಮೇಲೆ ಪುಲ್ವಾಮಾ ಆದ ನಂತರ ಮಾಡಿದಂತ ಅಟ್ಯಾಕ್ ಇದೆಯಲ್ಲ, ಅದು ಲಾಂಚ್ ಪ್ಯಾಡ್ಗಳು ಎಲ್ಲ ರೆಡಿಯಾಗಿ ಬಂದು ಭಯೋತ್ಪಾದಕರು ನಿಂತಿರ್ತಾರೆ, ಕಾಯ್ತಾ ಇರ್ತಾರೆ. ಜೋರಾಗಿ ಮಳೆ ಬಂದಾಗ, ಹಿಮ ಬಿದ್ದಾಗ ಹೇಗೆ ಅಟ್ಯಾಕ್ ಮಾಡೋದು ಅಂತ ಅವರನ್ನು ಹೊಡೆದಿದ್ವಿ. ಈಗ ಅದು ಮರದ ರೆಂಬೆಗಳಿದ್ದಾಗೆ. ಈಗ ಹೊಡೆದಿರೋದಿದೆಯಲ್ಲ, ಮರದ ಬುಡಕ್ಕೆ. ಎಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀರಿ, ಎಲ್ಲಿ ಕ್ಯಾಂಪ್, ನೋಡಿ 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 ಯಾವ ತರ ಆಗಿದೆ ಅವಶೇಷಗಳು. ಆದ್ರೆ ನಮಗೊಂದು ಆಸೆ ಇರುವಂತದ್ದು, ಆ ಹೆಣಗಳನ್ನ ನೋಡಬೇಕು, ಭಯೋತ್ಪಾದಕರ ಹೆಣಗಳನ್ನ. 26ಕ್ಕೆ 260 ತರಬೇಕು. ಏಕದಾಸ್ ಯಾವ ತರ ಬೆಳಗಿನ ಜಾವ 2 ಗಂಟೆಗೆ ಇವತ್ತು ಪಾಕಿಸ್ತಾನದಲ್ಲಿ ಸೂರ್ಯೋದಯವಾಗಿತ್ತು ಗೊತ್ತಿಲ್ಲದ ರೀತಿಯಲ್ಲಿ. 2 ಗಂಟೆಗೆ ರಾತ್ರೋರಾತ್ರಿ ಮಿಸೈಲ್ ಬಿದ್ದಾಗ ಫುಲ್ ಬೆಳಕು. ಈಗ ಖಂಡಿತವಾಗಲೂ ಪಾಕಿಸ್ತಾನ ಇದಕ್ಕೆ ರಿವೆಂಜ್ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನು ಮಾಡುತ್ತೆ. ಆದ್ರೆ ಅವರು ಪ್ರಯತ್ನಗಳನ್ನು ಮಾಡಿದ್ರೆ ಉಗ್ರ ನೆಲೆಗಳ ಮೇಲೆ ಮಾತ್ರ ಮಾಡಬೇಕು ತಾಕತ್ತಿದ್ರೆ. ಒಂದು ವೇಳೆ ಅವರು ಸೇನಾ ನೆಲೆಗಳ ಮೇಲೆ ಮಾಡಿದರೆ ನಮಗೆ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಒಂದು ಮುಕ್ತ ಅವಕಾಶ ಸಿಗತ್ತೆ. ಓಕೆ, ಮಂಗಳೂರು ಸಂಸದರಾಗಿರುವಂತಹ
ದಕ್ಷಿಣ ಕನ್ನಡ ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟ ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಬ್ರಿಜೇಶ್ ಚೌಟ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ದಿನಮಾನದಲ್ಲಿ ಇವತ್ತು ಬೆಳಿಗ್ಗೆ 1:44 ಒಮ್ಮೆ ಬೆಳಿಗ್ಗೆ ಎದ್ದವರು ಇವತ್ತು ವಾಟ್ಸಪ್ ಸೋಷಿಯಲ್ ಮೀಡಿಯಾ ನೋಡಿದವರು ಮತ್ತೆ ಇಂದು ಬೇರೆ ಯಾವುದು ನೋಡಿಲ್ಲ ಮೇಡಮ್, ಯಾವುದು ನೋಡಿಲ್ಲ. ಫ್ಯಾಮಿಲಿ ಅವರು ಏನ್ ಮೆಸೇಜ್ ಹಾಕಿದ್ದಾರೆ, ನಥಿಂಗ್ ಡೂಯಿಂಗ್, ಒಂದೇ ಆಪರೇಷನ್ ಸಿಂಧೂರ, ಅದಾದ ನಂತರ ಏನು ಅನ್ನುವಂಥದ್ದು. ಚೌಟ ಅವ್ರಿಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಆಪರೇಷನ್ ಸಿಂಧೂರ ಅಂಡ್ ದ ಮೊಮೆಂಟ್ ಬ್ರಿಜೇಶ್ ಚೌಟ ಅವರೇ ನಿಮಗೆ ಗೊತ್ತಾದ ತಕ್ಷಣ ಹೆಂಗ ಅನಿಸ್ತು ನಿಮ್ಗೆ? ಯಾಕಂದ್ರೆ ನೀವು ಈ ಒಂದು ಮಿಲಿಟರಿಯ ಹಿನ್ನೆಲೆ ಉಳ್ಳವರು, ಜೊತೆಗೆ MP ಕೂಡ ಆಗಿರುವಂತವ್ರು, ಎಷ್ಟೊತ್ತಿಗೆ ಗೊತ್ತಾಯ್ತು? ಮೊದಲೇ ಕ್ಲೂ ಇತ್ತಾ? ಹೇಗೆ ಅನಿಸ್ತು? ಈಗೇನ್ ಹೇಳಕ್ ಬಯಸ್ತೀರಿ? LTT ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ರಾಜೀವ್ ಗಾಂಧಿ ಕಳಿಸಿದ್ರಲ್ವಾ, ನಮ್ಮನ್ನು ಕಳಿಸಿಬೇಕಿದೆ, ಎಲ್ಲ ಕ್ಲಿಯರ್ ಮಾಡಿ ಬರ್ತೀವಿ. ಆಪರೇಷನ್ ಸಿಂಧೂರದಲ್ಲಿ ಉಗ್ರರ ನೆಲೆ ಧ್ವಂಸ, 9 ಉಗ್ರರ ನೆಲೆಗಳನ್ನ ನೆಲ ಕಚ್ಚಿದ ಮುರುಡಿಕೆಯ ಮರ್ಕಸ್ ತೈಬಾ, ಉಗ್ರರಿಗೆ ತರಬೇತಿ ನೀಡಲಾಗ್ತಾ ಇದೆ, ನೆಲೆ ಸರ್ವನಾಶ. ವೀಕ್ಷಕರೇ, ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಒಂದು ಮಾತನ್ನು ಹೇಳಿದ್ರು, ಇದನ್ನು ಬಹಳ ಸಿಂಪಲ್ ಆಗಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಾವು ಕಳೆದ ಬಾರಿ ಉರಿ ಸೆಕ್ಟರ್, ಆಮೇಲೆ ಪುಲ್ವಾಮಾ ಆದ ನಂತರ ಮಾಡಿದಂತ ಅಟ್ಯಾಕ್ ಇದೆಯಲ್ಲ, ಅದು ಲಾಂಚ್ ಪ್ಯಾಡ್ಗಳು ಎಲ್ಲ ರೆಡಿಯಾಗಿ ಬಂದು ಭಯೋತ್ಪಾದಕರು ನಿಂತಿರ್ತಾರೆ, ಕಾಯ್ತಾ ಇರ್ತಾರೆ. ಜೋರಾಗಿ ಮಳೆ ಬಂದಾಗ, ಹಿಮ ಬಿದ್ದಾಗ ಹೇಗೆ ಅಟ್ಯಾಕ್ ಮಾಡೋದು ಅಂತ ಅವರನ್ನು ಹೊಡೆದಿದ್ವಿ. ಈಗ ಅದು ಮರದ ರೆಂಬೆಗಳಿದ್ದಾಗೆ. ಈಗ ಹೊಡೆದಿರೋದಿದೆಯಲ್ಲ ಮರದ ಬುಡಕ್ಕೆ. ಎಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀರಿ, ಎಲ್ಲಿ ಕ್ಯಾಂಪ್, ನೋಡಿ 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 ಯಾವ ತರ ಆಗಿದೆ ಅವಶೇಷಗಳು. ಆದ್ರೆ ನಮಗೊಂದು ಆಸೆ ಇರುವಂತದ್ದು, ಆ ಹೆಣಗಳನ್ನ ನೋಡಬೇಕು, ಭಯೋತ್ಪಾದಕರ ಹೆಣಗಳನ್ನ. 26ಕ್ಕೆ 260 ತರಬೇಕು. ಏಕದಾಸ್ ಯಾವ ತರ ಬೆಳಗಿನ ಜಾವ 2 ಗಂಟೆಗೆ ಇವತ್ತು ಪಾಕಿಸ್ತಾನದಲ್ಲಿ ಸೂರ್ಯೋದಯವಾಗಿತ್ತು ಗೊತ್ತಿಲ್ಲದ ರೀತಿಯಲ್ಲಿ. 2 ಗಂಟೆಗೆ ರಾತ್ರೋರಾತ್ರಿ ಮಿಸೈಲ್ ಬಿದ್ದಾಗ ಹುಲ್ಲು ಬೆಳಕು. ಈಗ ಖಂಡಿತವಾಗಲೂ ಪಾಕಿಸ್ತಾನ ಇದಕ್ಕೆ ರಿವೆಂಜ್ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನು ಮಾಡುತ್ತೆ. ಆದ್ರೆ ಅವರು ಪ್ರಯತ್ನಗಳನ್ನು ಮಾಡಿದ್ರೆ ಉಗ್ರ ನೆಲೆಗಳ ಮೇಲೆ ಮಾತ್ರ ಮಾಡಬೇಕು ತಾಕತ್ತಿದ್ರೆ. ಒಂದು ವೇಳೆ ಅವರು ಸೇನಾ ನೆಲೆಗಳ ಮೇಲೆ ಮಾಡಿದರೆ ನಮಗೆ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಒಂದು ಮುಕ್ತ ಅವಕಾಶ ಸಿಗತ್ತೆ. ಓಕೆ, ಮಂಗಳೂರು ಸಂಸದರಾಗಿರುವಂತಹ, ದಕ್ಷಿಣ ಕನ್ನಡ ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟ ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಬ್ರಿಜೇಶ್ ಚೌಟ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ದಿನಮಾನದಲ್ಲಿ ಇವತ್ತು ಬೆಳಿಗ್ಗೆ 1:44 ಒಮ್ಮೆ ಬೆಳಿಗ್ಗೆ ಎದ್ದವರು ಇವತ್ತು ವಾಟ್ಸಪ್ ಸೋಷಿಯಲ್ ಮೀಡಿಯಾ ನೋಡಿದವರು ಮತ್ತೆ ಇಂದು ಬೇರೆ ಯಾವುದು ನೋಡಿಲ್ಲ ಮೇಡಮ್, ಯಾವುದು ನೋಡಿಲ್ಲ. ಫ್ಯಾಮಿಲಿ ಅವರು ಏನ್ ಮೆಸೇಜ್ ಹಾಕಿದ್ದಾರೆ, ನಥಿಂಗ್ ಡೂಯಿಂಗ್, ಒಂದೇ ಆಪರೇಷನ್ ಸಿಂಧೂರ, ಅದಾದ ನಂತರ ಏನು ಅನ್ನುವಂಥದ್ದು. ಚೌಟ ಅವ್ರಿಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಆಪರೇಷನ್ ಸಿಂಧೂರ ಅಂಡ್ ದ ಮೊಮೆಂಟ್ ಬ್ರಿಜೇಶ್ ಚೌಟ ಅವರೇ ನಿಮಗೆ ಗೊತ್ತಾದ ತಕ್ಷಣ ಹೆಂಗ ಅನಿಸ್ತು ನಿಮ್ಗೆ? ಯಾಕಂದ್ರೆ ನೀವು ಈ ಒಂದು ಮಿಲಿಟರಿಯ ಹಿನ್ನೆಲೆ ಉಳ್ಳವರು, ಜೊತೆಗೆ MP ಕೂಡ ಆಗಿರುವಂತವ್ರು, ಎಷ್ಟೊತ್ತಿಗೆ ಗೊತ್ತಾಯ್ತು? ಮೊದಲೇ ಕ್ಲೂ ಇತ್ತಾ? ಹೇಗೆ ಅನಿಸ್ತು? ಈಗೇನ್ ಹೇಳಕ್ ಬಯಸ್ತೀರಿ?